ಜೈ ಭಾರತ್ ವಂದೇ ಮಾತರಂ. ಸ್ವಲ್ಪ ವರ್ಷದ ಹಿಂದೆ ಕೇರಳ ಸ್ಟೋರಿ ಎಂಬ ಸಿನಿಮಾ ಬಂದಿತ್ತು. ಈ ಸಿನಿಮಾದಲ್ಲಿ ಮತಾಂತರಗೊಂಡಂತಹ ಹೆಣ್ಣು ಹೇಗೆ ಅವಳು ಬಲಿಪಶು ಆಗುತ್ತಾಳೆ ಅಂತ ತೋರಿಸಲಾಗಿತ್ತು. ಯಾವ ರೀತಿ ಅವಳಿಗೆ ತೊಂದರೆ ಕೊಡ್ತಾರೆ, ಈ ಒಂದು ಕಾನ್ಸೆಪ್ಟ್ ಮುಖಾಂತರ ಸಿನಿಮಾದಲ್ಲಿ ತೋರಿಸಲಾಗಿದೆ. ಆ ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ಆದ ನಂತರವೂ ಕೂಡ ಈ ಸಿನಿಮಾದಲ್ಲಿ ಕೆಲವೊಂದು ವಿವಾದಾತ್ಮಕ ಅಂಶಗಳಿವೆ ಅಂತ ಹೇಳಲಾಗುತ್ತಿತ್ತು. ಆದರೂ ಈ ಸಿನಿಮಾ ಒಳ್ಳೆ ಕಲೆಕ್ಷನ್ನೇ ಮಾಡಿದೆ. ಈಗ ಅದರ ಮುಂದುವರಿದ ಭಾಗವಾಗಿ ಕೇರಳ ಸ್ಟೋರಿ 2 ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಇದರ ನಿರ್ದೇಶಕರಾಗಿ ಕಾಮಾಖ್ಯ ನಾರಾಯಣ ಸಿಂಗ್, ಇನ್ನು ಇದರಲ್ಲಿ ನಟಿಸಿದವರು ಉಲ್ಕಾ ಗುಪ್ತಾ, ಐಶ್ವರ್ಯ ಓಜಾ ಹಾಗೆ ಅದಿತಿ ಭಟಿಯಾ. ಇನ್ನು ಈ ಚಲನಚಿತ್ರವನ್ನು ನಿರ್ಮಿಸಿದ್ದು ವಿಪುಲ್ ಅಮೃತ್ಲಾಲ್ ಶಾ. ಈ ಚಿತ್ರ ಬಿಡುಗಡೆ ಆಗುವ ಮುಂಚೆನೇ ವಿವಾದವನ್ನು ತಲೆ ಮೇಲೆ ಸಿರಿಸಿಕೊಂಡಿದೆ. ಈ ಚಿತ್ರದ ಸ್ಟೋರಿ ಯಾವ ರೀತಿ ಎಂದರೆ, 3 ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ತಮ್ಮ ಧರ್ಮವನ್ನು ಬಿಟ್ಟು ಅಂತರ್ಧರ್ಮ ವಿವಾಹವಾಗುತ್ತಾರೆ. ಇವರು ಪ್ರೀತಿ ಮಾಡಿ ಮದುವೆಯಾಗಿರುತ್ತಾರೆ. ಒಂದು ಸುಂದರ ಕನಸು ಕಾಣುತ್ತಿರುತ್ತಾರೆ. ಆದರೆ ಇಲ್ಲಿ ಮದುವೆಯಾದ ನಂತರ ಬೇರೆಯದೇ ನಡೆಯುತ್ತೆ. ಅವರ ಮೇಲೆ ಯಾವ ರೀತಿ ಹಿಂಸೆ ನಡೆಯುತ್ತೆ, ಯಾವ ರೀತಿ ದೌರ್ಜನ್ಯ ನಡೆಯುತ್ತೆ, ಅಂತರ್ಧರ್ಮ ಮದುವೆಯಾದರೆ ಯಾವ ರೀತಿ ತೊಂದರೆಯಾಗುತ್ತದೆ ಎಂಬುದು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಆದರೆ ಇಲ್ಲಿ ಒಂದು ವಿವಾದ ಏನು ಅಂದರೆ, ಇಲ್ಲಿ ಒಂದು ಸೀನ್ ಬರುತ್ತೆ. ಮತಾಂತರಗೊಂಡ ಮಹಿಳೆಗೆ ಬಲವಂತವಾಗಿ ಕೈಕಾಲು ಕಟ್ಟಿ ಬೀಫ್ ಅಂದರೆ ದನದ ಮಾಂಸ ತಿನ್ನಿಸುವುದು. ಈ ಒಂದು ಸೀನ್ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆಗೆ ಗ್ರಾಸವಾಗುತ್ತೆ. ಈ ಸೀನ್ ಬಗ್ಗೆ ಕೇರಳದ ರಾಜಕಾರಣಿಗಳು ಅದನ್ನು ಆಕ್ಷೇಪಿಸುತ್ತಾರೆ. ಅಲ್ಲಿನ ಸಿಎಂ ಕೂಡ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ. ಇದರಿಂದಾಗಿ ಸಾಮರಸ್ಯ ಹಾಳಾಗುತ್ತೆ, ಕೋಮುದ್ವೇಷ ಉಲ್ಬಣವಾಗುತ್ತೆ. ಈ ರೀತಿಯ ಸೀನ್ ಮಾಡಿದ್ದು ಸರಿಯಲ್ಲ ಅಂತ ಹೇಳುತ್ತಾರೆ. ಇನ್ನು ಕೇರಳದ ವಿದ್ಯಾರ್ಥಿ ವಿಭಾಗವಾದ SFI ಬೀಫ್ ಪಾರ್ಟಿ ಆಯೋಜಿಸುತ್ತದೆ. ಅಲ್ಲಿ ಓಪನ್ ಆಗಿ ಬೀಫ್ ತಿಂದು ಪ್ರತಿಭಟನೆ ನಡೆಸುತ್ತಾರೆ. ಕೇರಳ ಸ್ಟೋರಿ 1 ಮತ್ತು ಕೇರಳ ಸ್ಟೋರಿ 2 ಈ ಸಿನಿಮಾಗಳು ಹಿಂದೂ ಹಾಗೂ ಮುಸ್ಲಿಂ ಧರ್ಮಕ್ಕೆ ಒಂದು ಸಂಬಂಧಪಟ್ಟ ಚಿತ್ರವಾಗಿದೆ. ಹಾಗಾಗಿ ಈ ವಿವಾದ ಇನ್ನಷ್ಟು ಹೆಚ್ಚಾಗಿದೆ. ಆದರೆ ಇಲ್ಲಿ ಸಿನಿಮಾದ ನಿರ್ದೇಶಕರಾದಂತಹ ಕಾಮಾಖ್ಯ ನಾರಾಯಣ್ ಸಿಂಗ್ ಹೇಳ್ತಾರೆ, ಇದು ಪ್ರೊಪಗಂಡ ಸಿನಿಮಾ ಅಲ್ಲ, ಇದು ನಿಜವಾದ ಕತೆ. ಅದನ್ನು ನಾನು ತೆರೆಗೆ ತಂದಿದ್ದೇನೆ. ಯಾರು ಏನೇ ಹೇಳಿದ್ರು ಇದುವೇ ನಿಜವಾದ ಕತೆ ಅಂತ ಹೇಳುತ್ತಾರೆ. ಕೇರಳ ಸ್ಟೋರಿ 1 ಈ ಸಿನಿಮಾದಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿವಾದ ಇತ್ತು ಅಂತ ಹೇಳುತ್ತಿದ್ದರು. ಕೇರಳ ಸ್ಟೋರಿ 2 ಈ ಸಿನಿಮಾದಲ್ಲೂ ಕೂಡ ರಿಲೀಸ್ ಆಗುವ ಮುಂಚೆನೇ ವಿವಾದವನ್ನೇ ಹುಟ್ಟುಹಾಕಿಕೊಂಡಿದೆ. ಈ ಸಿನಿಮಾದ ಬಗ್ಗೆ ನಿರ್ದೇಶಕರು ಹೇಳಿದಂತಹ ಮಾತಿದೆ, ಅಂದರೆ ಇದು ನಿಜವಾದ ಘಟನೆ. ಕೇರಳದಲ್ಲಿ ಈ ರೀತಿ ಘಟನೆಗಳು ನಡೆದಿದೆ, ಆದರೆ ಅವುಗಳು ಬೆಳಕಿಗೆ ಬರಲಿಲ್ಲ. ಅದನ್ನು ನಾನು ಹೊರಗೆ ತರುತ್ತಿದ್ದೇನೆ. ಇವರ ಹೇಳಿಕೆ ಕೂಡ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ಇನ್ನು ಸಿನಿಮಾ ರಿಲೀಸ್ ಆದ ಮೇಲೆ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗಲಿದೆ.